ಅದ್ಭುತವಾಗಿರತಕ್ಕಂತಹ ಗ್ರಂಥರಚನಾ ಸಾಮರ್ಥ್ಯವುಳ್ಳಂತಹ, ಭಾಷಾ ಪ್ರೌಢಿಮೆ ಉಳ್ಳಂತಹ, ನಾನಾ ಶಾಸ್ತ್ರ ವಿಶಾರದರಾಗಿರತಕ್ಕಂತಹ, ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾದಂತಹ ಅದ್ಭುತವಾಗಿರತಕ್ಕಂತಹ ಗ್ರಂಥಗಳನ್ನು ಸಜ್ಜನರ ಪಾಲಿಗೆ ಕೊಟ್ಟಂತಹ ವ್ಯಾಸರಾಜ ಗುರು ಸಾರ್ವಭೌಮರಿಗೆ ಶಬ್ದಗಳ ಕೊರತೆಯೇ ಇಲ್ಲ. ಅವರು ಪ್ರಯೋಗ ಮಾಡತಕ್ಕಂತಹ ಪ್ರತಿ ಶಬ್ದದಲ್ಲೂ ಅದ್ಭುತವಾಗಿರತಕ್ಕಂತಹ ಅರ್ಥದ ಮೇಲನವನ್ನು ತೋರಿಸಲಿಕ್ಕೋಸ್ಕರವಾಗಿಯೇ ಸುಖದಂ ಚ ಸುರದ್ರುಮಂ ಅಂತ ಹೇಳ್ತಾ ಇದ್ದಾರೆ. ಚ ಸುರದ್ರುಮಂ ಅಂತ ಹೇಳಿದ್ರಿಂದ ಅಲ್ಪದೃಷ್ಟಾಂತವನ್ನು ಕೊಟ್ಟಂತೆ ಇದ್ದರೂ ಸುರದ್ರುಮ ಶಬ್ದಕ್ಕೆ ಕಲ್ಪವೃಕ್ಷಕ್ಕಿಂತ ಅನಂತಪಟ್ಟು ಹೆಚ್ಚಿನದಾಗಿರತಕ್ಕಂತಹ ಸ್ಥಾನ ಮುಖ್ಯಪ್ರಾಣದೇವರದ್ದು ಎಂಬುವ ಸೂಚನೆಯೇ ಅದನ್ನು ಕೊಡ್ಲಿಕ್ಕೆ ತೋರಿಸ್ತಾ ಈ ರೀತಿಯಾಗಿರ್ತಕ್ಕಂಥ ಸುಂದರ ಪ್ರಯೋಗವನ್ನು ವ್ಯಾಸರಾಜ ಗುರು ಸಾರ್ವಭೌಮರು ಮಾಡ್ತಾ ಇದ್ದಾರೆ. ಸುಖದಂಚ ಸುರದ್ರುಮಂ. ಹಾಗಾಗಿ ಜ್ಞಾನಿಗಳ ಮಾತಿನಲ್ಲಿ ಒಂದೊಂದು ಅಕ್ಷರಕ್ಕೂ ವಿಶೇಷ ತಾತ್ಪರ್ಯ ಇರುತ್ತದೆ. ಜ್ಞಾನಿಗಳ ಮಾತನ್ನು ವಿಶೇಷವಾಗಿ ಅದಕ್ಕೆ ಅರ್ಥವನ್ನು ಅನುಸಂಧಾನ ಮಾಡಬೇಕು ಅನ್ನೋದನ್ನು ತೋರಿಸಿಕೊಡ್ತಾ ಸುಖದಂಚ ಸುರದ್ರುಮಂ, ಅಭೀಷ್ಟಗಳನ್ನು, ಭಕ್ತರುಗಳ ಅಭೀಷ್ಟಗಳನ್ನು ಪೂರೈಸುವಂತಹ ಕಲ್ಪವೃಕ್ಷದಂತೆ ಇರತಕ್ಕಂತಹ ಹನುಮಂತ ದೇವರು, ಇದು ಒಂದು ತಾತ್ಪರ್ಯ. ಅಥವಾ ಸುರದ್ರುಮಂ, ಇನ್ನೊಂದು ಸುಂದರವಾದ ಅರ್ಥ ಇದೆ. ಸುಷ್ಟುರಾತಿ ಇತಿ ಸುರಃ ಅಂತ, ಅಥವಾ ಸುಷ್ಟು ರಾಜತೆ ಇತಿ ಸುರಃ, ಯಾವುದು ಬೇಕಾದರೂ ಅರ್ಥ ಮಾಡಬಹುದು. ಏನು ಸುಷ್ಟುರಾತಿ ಅಥವಾ ಸುಷ್ಟು ರಾಜತೆ ಇತಿ ಸುರಃ ಅಂತಂದರೆ ತಾತ್ಪರ್ಯ ಏನು? ಚೆನ್ನಾಗಿ ಸಂರಕ್ಷಣೆ ಮಾಡತಕ್ಕಂಥವರು ಅಂತ ಅರ್ಥ. ಯಾವ ಕಾಲಕ್ಕೂ ನಾವು ಯಾರಿಂದ ರಕ್ಷಿತರಾಗುತ್ತಾ ಇದ್ದೇವೆ? ಮುಖ್ಯಪ್ರಾಣದೇವರಿಂದಲೇ ರಕ್ಷಿತರಾಗ್ತಾ ಇದ್ದೇವೆ. ಹೇಗೆ ರಕ್ಷಿತರಾಗುತ್ತಾ ಇದ್ದೇವೆ? ಅವರು ಜಪ ಮಾಡೋದು ನಿಲ್ಲಿಸಿದ್ರೆ ನಾವು ರಕ್ಷಿತರಾಗಲಿಲ್ಲ ಅಂತ ಅರ್ಥ. ನಾವು ಅವರ ಜಪವನ್ನು ನಿಲ್ಲಿಸಿಬಿಟ್ರೆ ಮುಗಿತು ಅಲ್ಲಿಗೆ ನಮ್ಮದು. ಅವರು ನಮ್ಮ ಶರೀರದಲ್ಲಿ ಇದ್ದು ತತ್ವಾಭಿಮಾನಿ ದೇವತೆಗಳನ್ನು ಪ್ರೇರಣೆಯನ್ನು ಮಾಡುತ್ತಾ ನಮ್ಮ ಶರೀರದಲ್ಲಿ ಇದ್ದು ನಮ್ಮ ಶರೀರ ರಕ್ಷಣೆ ಆಗಲಿ, ಜೀವ ಸಾಧನೆ ಮಾಡಿಕೊಳ್ಳಲಿ ಈ ಶರೀರದಿಂದ ಅಂತ ಹೇಳ್ತಾ ತಾವು ಹಂಸಮಂತ್ರ ಜಪವನ್ನು ಮಾಡ್ತಾ 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 ನಮ್ಮನ್ನು ರಕ್ಷಣೆ ಮಾಡ್ತಾನೇ ಇದ್ದಾರೆ. ಸುಷ್ಟು ರಾತಿ, ತುಂಬ ಚೆನ್ನಾಗಿ ರಕ್ಷಣೆಯನ್ನು ನಮಗೆ ಮಾಡ್ತಾ ಇದ್ದಾರೆ. ಯಾರು? ಮುಖ್ಯಪ್ರಾಣದೇವರು. ಅವರ ಹೊರತಾಗಿ ಅನ್ಯ ರಕ್ಷಕರು ಯಾರಿದ್ದಾರೆ? ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ. ಶ್ರೀಪಾದರಾಜ ಗುರು ಸಾರ್ವಭೌಮರು ಹೇಳಬೇಕಾದ್ರೆ ಹೇಳಿದರು, ಯಾರು ಜಗತ್ತಿಗೆ ರಕ್ಷಣಕಾರ ಯಾರಿದ್ದಾನೆ, ಚೆನ್ನಾಗಿ ರಕ್ಷಣೆಯನ್ನು ಜಗತ್ತನ್ನು ಚೆನ್ನಾಗಿ ರಕ್ಷಣೆ ಮಾಡ್ತಾ ಇರತಕ್ಕಂಥವನು ಯಾರಿದ್ದಾನೆ? ಮುಖ್ಯಪ್ರಾಣದೇವರೇ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವನಿಲ್ಲದೆ ಹೋದರೆ ಉಸಿರು ನಿಂತೋಯ್ತು ನಮ್ಮದು. ಮುಖ್ಯಪ್ರಾಣನು ತೊಲಗಲು ಆ ದೇಹವನ್ನು ಅರಿತು ಪೆಣವೆಂದು ಪೆಳುವರು ಬುಧಜನ, ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಚೆನ್ನಾಗಿ ರಕ್ಷಣೆ, ಜೀವಗಳ ಶರೀರಗಳ ರಕ್ಷಣೆ ಆಗುತ್ತಾ ಇರುವುದು ಮುಖ್ಯಪ್ರಾಣದೇವರಿಂದಲೇ. ಹಾಗಾಗಿ ಸುರ ಅಂದರು. ಮುಖ್ಯಪ್ರಾಣದೇವರಿಗೆ ಏನು ಹೇಳ್ತಾ ಇದ್ದಾರೆ? ಸುರ, ಸುಷ್ಟು ರಾತೀತಿ ಸುರ, ಅಥವಾ ಸುಷ್ಟು ರಾಜತೆ ಇತಿ ಸುರ, ಅಥವಾ ಚೆನ್ನಾಗಿ ವಿರಾಜಮಾನರಾಗಿದ್ದಾರೆ, ದೇವತಾ ಮಂಡಲದಲ್ಲೆಲ್ಲ ವಿರಾಜಮಾನರಾಗಿದ್ದಾರೆ, ಜೀವೋತ್ತಮರೆನಿಸಿಕೊಂಡು ವಿರಾಜಮಾನರಾಗಿದ್ದಾರೆ, ಭಗವಂತನ ಅತ್ಯಂತ ಸಾಮೀಪ್ಯವುಳ್ಳವರಾಗಿ ವಿರಾಜಮಾನರಾಗಿದ್ದಾರೆ, ಭಗವಂತನಲ್ಲಿ ಅಚ್ಛಿನ್ನ ಭಕ್ತಿ ಉಳ್ಳವರಾಗಿ ವಿರಾಜಮಾನರಾಗಿದ್ದಾರೆ. ಹಾಗಾಗಿ ಸುಷ್ಟು ರಾಜತೆ ಇತಿ ಸುರ. ಮುಖ್ಯಪ್ರಾಣದೇವರಲ್ಲಿ ಸುರದ್ರುಮಂ ಶಬ್ದದಿಂದ ಸುರಾ ಶಬ್ದವನ್ನು ಸ್ವೀಕಾರ ಮಾಡಿದರೆ ಅವರು ಅತ್ಯಂತ ಸರ್ವೋತ್ಕೃಷ್ಟ ಜೀವೋತ್ತಮರೆನಿಸಿಕೊಂಡು ಚೆನ್ನಾಗಿ ಕ್ರೀಡಿಸ್ತಾ ಇದ್ದಾರೆ, ಜೀವೋತ್ತಮರೆನಿಸಿಕೊಂಡು ಜೀವರುಗಳ ಚೆನ್ನಾಗಿ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಕೂಡ ಒಂದು ಅರ್ಥ. ಎಷ್ಟು ಪ್ರಯೋಗ ಮಾಡ್ತಾ ಇದ್ದಾರೆ. ಅಥವಾ ದ್ರುಮಃ ಅಂತ ಇನ್ನೊಂದು ಶಬ್ದ ಇದೆ ಇಲ್ಲಿ ಸುರದ್ರುಮಂನಲ್ಲಿ. ದ್ರುಮ ಶಬ್ದವನ್ನು ಸ್ವೀಕಾರ ಮಾಡಿದರೆ, ದ್ರುಮ ಅಂದ್ರೇನು? ವೃಕ್ಷಗಳು. ವೃಕ್ಷಗಳ ಲಕ್ಷಣ ಏನು? ವೃಕ್ಷಗಳು ಏನು ಮಾಡ್ತದೆ? ಆಶ್ರಯ ಕೊಡ್ತದೆ. ಯಾವುದಕ್ಕೆ? ಪಕ್ಷಿಗಳಿಗೆ. ಪಕ್ಷಿಗಳಿಗೆ ಚೆನ್ನಾಗಿ ಆಶ್ರಯವನ್ನು ಕೊಡ್ತಕ್ಕಂಥದ್ದು. ಅಂದರೆ ಮುಖ್ಯಪ್ರಾಣದೇವರು ದ್ರುಮವಿದ್ದಂತೆ, ಜೀವರುಗಳು ಪಕ್ಷಿಗಳಿದ್ದಂತೆ. ಅಂದರೆ ಜೀವರುಗಳು ಎಂಬತಕ್ಕಂಥ ಪಕ್ಷಿಗಳಿಗೆ ಆಶ್ರಯದಾತರಾದ ದೊಡ್ಡ ವೃಕ್ಷ ಅದು ಮುಖ್ಯಪ್ರಾಣದೇವರು. ಹಾಗಾಗಿ ಸುರದ್ರುಮಂ ಅಂದರು. ಸುಷ್ಟುರಮತೆ ಜೀವರುಗಳು ತಮಗೆ ಆಶ್ರಯವಾಗಿರತಕ್ಕಂತಹ ವೃಕ್ಷದಂತೆ ಇರತಕ್ಕಂತಹ ಮುಖ್ಯಪ್ರಾಣದೇವರು ಅವರಲ್ಲಿ ಚೆನ್ನಾಗಿ ರಮಿಸ್ತಾ ಇದ್ದಾರೆ, ಅವರಲ್ಲಿ ಚೆನ್ನಾಗಿ ಕ್ರೀಡಿಸ್ತಾ ಇದ್ದಾರೆ. ನಿರಾತಂಕವಾಗಿ ಇದ್ದೇವೆ ನಾವು, ನಮಗೆ ಗೊತ್ತೇ ಇಲ್ಲ. ನಾವು ರಾತ್ರಿ ಮಲಗುತ್ತೇವೆ, ಬೆಳಗ್ಗೆ ಎದ್ದೇಳ್ತೇವೆ. ರಾತ್ರಿ ಮಲಗಿದಾಗ ಗಾಢ ನಿದ್ರೆಗೆ ಹೋದಾಗ ಯಾರು ನಮ್ಮ ಶರೀರ ರಕ್ಷಣೆ ಮಾಡಿದವರು? ಯಾರು ನಮ್ಮ ಇಂದ್ರಿಯಗಳನ್ನು ರಕ್ಷಣೆ ಮಾಡಿದವರು? ಯಾರ ವಶವಾಗಿ ಇಂದ್ರಿಯ ಇತ್ತು?
ನಾನು ಎದ್ದಾಗ ಯಥಾ ಪ್ರಕಾರ ಹಾಗೆ ಇತ್ತು. ಕಣ್ಬಿಟ್ಟು ಕೂಡಲೇ ಕಾಣಿಸೋಕ್ಕೆ ಶುರು ಆಗ್ಬಿಡುತ್ತೆ. ಶಬ್ದ ಬಂದು ಕೂಡಲೇ ಕಿವಿಗೆ ಕೆಲಸಕ್ಕೆ ಶುರು ಆಗಿಬಿಡ್ತದೆ. ಒಂದು ವಾಸನೆ ಬಂತು, ಮೂಗು ಕೂಡಲೇ ಹಿಡಿದು ಬಿಡ್ತದೆ. ಹಿಂದಿನ ರಾತ್ರಿ ಮಲಗಕ್ಕೆ ಮುಂಚೆ ಇದ್ದಂತಹ ಅಷ್ಟೂ ಸೌಷ್ಠವ, ಎಷ್ಟೆಲ್ಲ ಸಾಮರ್ಥ್ಯಗಳಿತ್ತು, ಅದು ಮಾನ್ಯ ದಿನ ಬೆಳಗ್ಗೆ ಇದ್ದಾಗ ಹಾಗೆ ಇದೆ, ಏನು ವ್ಯತ್ಯಾಸನೇ ಆಗಿಲ್ಲ. ಹೇಗೆ ಸಾಧ್ಯ ಆಯಿತು ಇದು? ಹೌದಲ್ಲ, ನಮಗೆಲ್ಲ ಅನುಭವ ಆಗ್ತಾ ಇದೆ. ನಿತ್ಯದಲ್ಲಿ ಈ ಅನುಭವ ನಮಗೆ ಏರ್ಪಡ್ತಾ ಇದೆ. ರಾತ್ರಿ ಮಲಗಿದೆವು, ಗಾಢ ನಿದ್ರೆಗೆ ಹೋದೆವು, ಗಾಢ ನಿದ್ರೆಯಲ್ಲಿ ಏನಾಯಿತು ನಮಗೆ ಗೊತ್ತಿಲ್ಲ. ಬೆಳಗ್ಗೆ ಎದ್ದಾಗ ಒಂದೇ ವಿಷಯ ಗೊತ್ತು, ಏನು? ಚೆನ್ನಾಗಿ ನಿದ್ರಿಸಿದೆ, ಸುಖವಾಗಿ ನಿದ್ರಿಸಿದೆ ಅನ್ನೋದಷ್ಟೇ ನಮಗೆ ಗೊತ್ತು, ಇನ್ನೇನು ವಿಶೇಷ ಗೊತ್ತಿಲ್ಲ. ಆದರೆ ಆ ಕಾಲದಲ್ಲಿ ನಾನು ಗಾಢ ನಿದ್ರೆಗೆ ಹೋಗಿ ಮತ್ತೆ ಪುನಃ ಬೆಳಗಿನ ಜಾಮದಲ್ಲಿ ಎದ್ದಾಗ, ಗಾಢ ನಿದ್ರೆಗೆ ಹೋಗುವ ಪೂರ್ವ ಕ್ಷಣದಲ್ಲಿ ನನಗೆ ಎಷ್ಟೆಲ್ಲ ಪಾಠವ ಇತ್ತು, ಎಷ್ಟೆಲ್ಲ ಸಾಮರ್ಥ್ಯಗಳಿತ್ತು ನನ್ನ ಇಂದ್ರಿಯಗಳಿಗೆ, ಅದೆಲ್ಲವೂ ಕೂಡ ಎದ್ದ ಮರುಕ್ಷಣದಲ್ಲಿ ಅದು ಹಾಗೇ ಇದೆಯಲ್ಲ, ವ್ಯತ್ಯಾಸನೇ ಆಗಿಲ್ಲ. ಯಾರೋ ಹೀಗೆ ರಕ್ಷಣೆ ಮಾಡಿದರು. ನಮ್ಮಲ್ಲಿರತಕ್ಕಂತಹ ಇಂದ್ರಿಯ ತತ್ವಗಳು ತಮ್ಮ ಸೌಷ್ಠವವನ್ನು ಕಳೆದುಕೊಳ್ಳದೆ ಹಿಂದಿನ ರಾತ್ರಿ ಮಲಗಕ್ಕೆ ಮುಂಚೆ ಹೇಗಿತ್ತೋ ಹಾಗೇ ಎದ್ದ ಮರುಕ್ಷಣದಲ್ಲೂ ಇರುವಂತೆ ಯಾರಪ್ಪ ರಕ್ಷಣೆ ಮಾಡಿದರು? ಆಶ್ಚರ್ಯಕರವಾದ ಸಂಗತಿ ಅಂತ ಅನಿಸುತ್ತೆ ಇದೆಲ್ಲ ನೋಡಿದಾಗ. ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ ಹೀಗೆ ನಮಗೆ? ಹೀಗೆ ರಕ್ಷಣೆ ಮಾಡಿದವರೇ ಮುಖ್ಯ ಪ್ರಾಣದೇವರು. ಹಾಗೆ ರಕ್ಷಣೆ ಮಾಡಿ ನಮ್ಮ ಇಂದ್ರಿಯಗಳು, ನಮ್ಮ ಶರೀರ ಇವುಗಳಿಗೆ ಆಶ್ರಯದಾತರಾಗಿ ನಮ್ಮೊಳಗೆ ಇದ್ದು ನಮಗೆ ಆಶ್ರಯವನ್ನು ಕೊಡ್ತಾ ಇರತಕ್ಕಂತಹ ಮಹಾನುಭಾವರನ್ನು ವ್ಯಾಸರಾಜ ಗುರು ಸಾರ್ವಭೌಮರು ಸುರದ್ರುಮಂ ಅಂತ ಕರೀತಾ ಇದ್ದಾರೆ. ದೇವತೆಗಳಿಗೆ ಆಶ್ರಯರಾಗಿದ್ದು ಜೀವನಿಗೂ ಕೂಡ ಆಶ್ರಯತ್ವವನ್ನು ಕೊಡ್ತಾ ಸುರದ್ರುಮ ಎಂಬುದಾಗಿ ಕರೆಸಿಕೊಳ್ಳುತ್ತಿದ್ದಾರೆ. ನಮಾಮಿ ದೂತಂ ರಾಮಸ್ಯ ಸುಖದಂಚ ಸುರದ್ರುಮಂ ಪೀನವೃತ್ತ ಮಹಾಬಾಹುಂ. 4ನೇ ಲಕ್ಷಣ ಹೇಳ್ತಾ ಇದ್ದಾರೆ. ಮುಖ್ಯಪ್ರಾಣದೇವರಿಗೆ 4ನೇ ಲಕ್ಷಣವನ್ನು ವಿಚಾರ ಮಾಡ್ತಾ ಇದ್ದಾರೆ. ಪೀನವೃತ್ತ ಮಹಾಬಾಹುಂ. ಪೀನವೃತ್ತ ಚೆನ್ನಾಗಿ ಪುಷ್ಟವಾದ ಅಥವಾ ದೃಢವಾದ ಅಥವಾ ದುಂಡಾದ ಮಹಾಬಾಹು ಉಳ್ಳವನು. 32 ಲಕ್ಷಣಗಳಿಂದ ಉಪೇತರಾಗಿರತಕ್ಕಂತಹ ಮುಖ್ಯಪ್ರಾಣ ತತ್ವ, ಮುಖ್ಯಪ್ರಾಣದೇವರು, ಅದರಲ್ಲಿ ಒಂದು ಸೌಂದರ್ಯವನ್ನು ಹೇಳ್ತಾ ಇದ್ದಾರೆ. ಎಲ್ಲವೂ ಕೂಡ ದಷ್ಟಪುಷ್ಟವೇ, ಅದ್ಭುತವಾಗಿರತಕ್ಕಂತಹ ದೇಹಾಕಾರ ಲಕ್ಷಣಗಳಿಂದ ಕೂಡಿರತಕ್ಕಂತಹ ಆಚಾರ್ಯರು ಮುಖ್ಯಪ್ರಾಣದೇವರನ್ನು ಕೊಂಡಾಡುತ್ತಾ ಪೀನವೃತ್ತ ಮಹಾಬಾಹುಂ ಅಂತಂದರು. ಇದು ಸಾಮಾನ್ಯ ಅರ್ಥ. ದುಂಡಾದ ತೋಳು, ದಷ್ಟಪುಷ್ಟವಾದ ತೋಳು, ದೃಢವಾದ ತೋಳು, ಇದೆಲ್ಲ ಒಂದು ಹೊರಗಿನ ಅಲಂಕಾರವನ್ನು ಹೇಳ್ತಾ ಇದ್ದಾರೆ. ಆದರೆ ವಾಸ್ತವಿಕ ಒಂದು ಸುಂದರವಾಗಿರತಕ್ಕಂಥ ಅರ್ಥಕಲ್ಪನೆ ವ್ಯಾಸರಾಜ ಗುರು ಸಾರ್ವಭೌಮರು ಆಲೋಚನೆ ಮಾಡುತ್ತಿದ್ದಾರೆ. ಯಾಕೆ ಪೀನವೃತ್ತ ಮಹಾಬಾಹುಂ ಅಂತ ಹೇಳಿದರು? ವೃತ್ತ ಅಂತಂದರೆ ಸದಾಚಾರ ಅಂತ ಅರ್ಥ. ಹೌದಲ್ಲ, ಕೇಳ್ತೀವೋ ಇಲ್ಲೋ? ಏನು ನಿಮ್ಮ ವೃತ್ತಿ ಅಂತಾರೆ. ಏನು ನಿಮ್ಮ ವೃತ್ತಿ, ಏನು ನಿಮ್ಮ ವೃತ್ತ ಅಂತ ಹೇಳ್ರಿ. ವೃತ್ತಾಂತ ಅಂತ ಕೇಳ್ತೀವೋ ಇಲ್ಲ ಶಬ್ದಗಳು? ವೃತ್ತಿ, ವೃತ್ತಾಂತ ಇವೆಲ್ಲ ಕೇಳ್ತೇವೆ. ಸಮಾಚಾರ ಅಂತ ಬಿಡ್ತೇವೆ ಅದನ್ನು. ವೃತ್ತಿ ಅಂದರೆ ಕೆಲಸ ಅಂತ ಕೇಳ್ತೇವೆ. ಅಂದರೆ ಯಾವುದು ನಿಮ್ಮ ಆಚಾರ, ಯಾವ ಕಾರ್ಯಗಳನ್ನು ನೀವು ಮಾಡುವವರು, ನಿಮ್ಮ ಸದಾಚಾರ ಎಂಥದ್ದು ಅಂತಲೇ ತಾತ್ಪರ್ಯ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳೋ ರೀತಿ ಅದು. ಹಾಗೆ ವೃತ್ತ ಅಂತಂದರೆ ಸದಾಚಾರ, ಸನ್ನಡತೆ ಅಂತ ಅರ್ಥ. ಸನ್ನಡತೆ, ಆ ಸನ್ನಡತೆಯಿಂದ ಕೂಡಿದವರು ಅಂತ ಅರ್ಥ. ಪೀನವೃತ್ತ ಅಂತಂದರೆ ಸನ್ನಡತೆಯಿಂದ ಕೂಡಿರತಕ್ಕಂತಹ ಅಂತ ತಾತ್ಪರ್ಯ. ಹೌದಾ? ಮುಖ್ಯಪ್ರಾಣದೇವರ ನಡತೆ ಬಗ್ಗೆ ಯಾರು ಪ್ರಶ್ನೆ? ಭಗವಂತನೇ ಮೆಚ್ಚಿದ ನಡತೆ ಅವರದ್ದು. ಭಗವಂತನೇ ಆಪ್ಯಾಯಮಾನವಾಗಿ ಸ್ವೀಕಾರ ಮಾಡಿರ್ತಕ್ಕಂತಹ ನಡತೆ ಮುಖ್ಯಪ್ರಾಣದೇವರದ್ದು. ಅಂತಹ ಸನ್ನಡತೆ ನಾವು ನೋಡಬಹುದು. ಮುಖ್ಯಪ್ರಾಣದೇವರ ಆ ಹನುಮಂತ ದೇವರು ರಾಮಚಂದ್ರ ದೇವರ ಮುಂದೆ ನಿಂತ ಭಂಗಿಯನ್ನು ನೋಡಿದರೆ ಗೊತ್ತಾಗ್ಬಿಡ್ತದೆ ಎಷ್ಟು ಎಂಥ ಸನ್ನಡತೆ ಅಂತ. ಹೌದಲ್ಲೋ? ಆ ಬಗ್ಗಿದ ಸೊಂಟ, ಬಗ್ಗಿದ ಕುತ್ತಿಗೆ, ಆ ಬಗ್ಗಿರತಕ್ಕಂತಹ ಆ ಭಂಗಿಯಲ್ಲಿ ಪರಮಾತ್ಮನ ಮುಂದೆ ನಿಲ್ತಾರೆ. ಅದರಲ್ಲೇ ತೋರಿಸ್ಬಿಡುತ್ತೆ ಎಷ್ಟು ಪರಮಾತ್ಮನಲ್ಲಿ ಅವರಿಗೆ ಭಕ್ತಿ ಎಷ್ಟಿದೆ, ಎಂಥ ಸನ್ನಡತೆ ಇದೆ ಅನ್ನೋದನ್ನು ಆ ಚಿತ್ರನೇ ತೋರಿಸ್ಬಿಡು, 1 ಗಂಟೆನೇ ತೋರಿಸ್ಬಿಡುತ್ತದೆ ಮುಖ್ಯಪ್ರಾಣದೇವರ ಸನ್ನಡತೆಯನ್ನು. ಹೀಗಾಗಿ ಮುಖ್ಯಪ್ರಾಣದೇವರ ಸನ್ನಡತೆ ಅಂದರೆ ವೃತ್ತ, ಪೀನವೃತ್ತ, ಸದಾಚಾರ, ಸನ್ನಡತೆ ಇವುಗಳನ್ನೇ ಮಹಾಸಂಪತ್ತಾಗಿ ಉಳ್ಳವನಾಗಿದ್ದಾನೆ ಮುಖ್ಯಪ್ರಾಣದೇವರು. ಇದೇ ಮಹಾಸಂಪತ್ತು. ಇಂತಹ ಮಹಾಸಂಪತ್ತು ಮತ್ತು ಆಯುಷ್ಯ, ದೀರ್ಘಾಯುಷ್ಯ. ಮುಖ್ಯಪ್ರಾಣದೇವರಿಗೆ ಏನಿದೆ? ದೀರ್ಘಾಯುಷ್ಯ. ಎಲ್ಲರೂ ಹೋಗಿಬಿಟ್ಟಿರ್ತಾರೆ. ಚತುರ್ಮುಖ ಬ್ರಹ್ಮದೇವರು ಎಲ್ಲರೂ ಹೋಗೋದನ್ನು ನೋಡ್ತಾ ಇರ್ತಾರೆ. ಎಂಥ ದೀರ್ಘಾಯುಷ್ಯ ಇದೆ ಅದೇ. ಕಲ್ಪಾಂತ ಆಯುಷ್ಯ, ಮಹಾಕಲ್ಪ, 100 ವರ್ಷಗಳ ಪೂರ್ಣಾಯುಷ್ಯವುಳ್ಳವರಾಗಿ ಅದನ್ನೇ ಹೇಳ್ತಾ ಇದ್ದಾರೆ. ಪೀನವೃತ್ತ ಮಹಾಬಾಹುಂ ಅಂತಂದರೆ
ಸದಾಚಾರ, ಸನ್ನಡತೆ ಇವುಗಳಿಂದ ಕೂಡಿಕೊಂಡು ಮಹಾಸಂಪತ್ತು ಉಳ್ಳವರಾಗಿ ಆಯುಷ್ಯಾದಿಗಳಿಂದ ಚೆನ್ನಾಗಿ ಪುಷ್ಟರಾಗಿದ್ದು ಈ ಎಲ್ಲ ಕಾರಣಗಳಿಂದ ಮುಖ್ಯಪ್ರಾಣದೇವರಿಗೆ ಪೀನವೃತ್ತ ಮಹಾಬಾಹು ಅಂತ ಕರೀತಾ ಇದ್ದಾರೆ. ಇಂತಹ 4ನೇ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಅಥವಾ ಇನ್ನೂ ಒಂದು ಚೆನ್ನಾಗಿರುವಂಥ ಅರ್ಥ ಹೇಳ್ತಾರೆ. ಇನ್ನೂ ಒಂದು ಕಾರಣ ಇದೆ ಪೀನವೃತ್ತ ಮಹಾಬಾಹು ಅನ್ನಲಿಕ್ಕೆ. ಪೀನವೃತ್ತ ಮಹಾಬಾಹು ಅಂತ ಯಾಕಂತಾರೆ? ಪೀನವೃತ್ತ ಅಂತಂದರೆ, ವೃತ್ತ ಅಂದರೆ ಇತಿಹಾಸ ಅಂತ ಅರ್ಥ. ಯಾವುದ್ಯಾವುದು ನಡೆದು ಮುಗಿದು ಹೋಗಿದೆಯೋ ಅದನ್ನು ಇತಿಹಾಸಗಳು ಅಂತ ಕರೀತಾ ಇದ್ದಾರೆ. ಪೀನವೃತ್ತ ವೇದ ಇತಿಹಾಸಾದಿ ಗ್ರಂಥಗಳಿಂದ ಅಂತರ್ಥ. ವೇದ ಇತಿಹಾಸಾದಿ ಗ್ರಂಥಗಳಿಂದ ಯಾರು ಚೆನ್ನಾಗಿ ಪ್ರತಿಪಾದಿಸಲ್ಪಡ್ತಾ ಇದ್ದಾನೋ ಭಗವಂತ ಅವನೇನಾಗಿದ್ದಾನೆ? ಮಹಾಬಾಹು, ಪರಾಕ್ರಮಶಾಲಿಯಾಗಿದ್ದಾನೆ ಅಂತ. ಮಹಾಬಾಹುಗಳು ಅಂತಂದರೆ ಏನರ್ಥ? ಅವರೇನು ಬಿಡ್ರಿ ಮಹಾನುಭಾವರು, ಮಹಾನುಬಾಹು ಅವ ಅಂತ ಹೇಳ್ತಾರೆ. ಇಲ್ಲೋ ಏನದರರ್ಥ? ಮಹಾಬಲಶಾಲಿ ಅಂತರ್ಥ. ಭಗವಂತನನ್ನು ಮಹಾಬಲಶಾಲಿ ಅಂತ ಕೊಂಡಾಡ್ತಾ ಇರೋದು ಯಾವುದು? ವೇದ ಇತಿಹಾಸ ಪುರಾಣ ಗ್ರಂಥಗಳು ಕೊಂಡಾಡ್ತಾ ಇದ್ದಾವೆ. ಹಾಗಾಗಿ ಪೀನವೃತ್ತ ಅಂತ ಯಾವುದಕ್ಕೆ ಹೆಸರು? ವೇದ ಇತಿಹಾಸಾದಿ ಗ್ರಂಥಗಳಿಗೆ ಪೀನವೃತ್ತ ಅಂತ ಹೆಸರು. ಅಂತಹ ವೇದ ಇತಿಹಾಸಾದಿ ಗ್ರಂಥಗಳಿಂದ ಚೆನ್ನಾಗಿ ಪ್ರತಿಪಾದಿತನಾಗಿರತಕ್ಕಂತಹ ಭಗವಂತ, ಅವನ ಅನುಗ್ರಹದಿಂದ ಇವರು ಪೀನವೃತ್ತರು. ಅಂತಹ ಭಗವಂತನ ಅನುಗ್ರಹದಿಂದಾಗಿ ಇವರಿಗೂ ಕೂಡ ವೇದ ಇತಿಹಾಸಾದಿ ಗ್ರಂಥಗಳಲ್ಲಿ ಚೆನ್ನಾಗಿ ಕೊಂಡಾಡಲ್ಪಡ್ತಾ ಇದ್ದಾರೆ. ಹೌದಾ? ಭಗವಂತ ಹೇಗೆ ವೇದ ಇತಿಹಾಸಾದಿ ಗ್ರಂಥಗಳಲ್ಲಿ ಕೊಂಡಾಡಲ್ಪಡ್ತಾ ಇದ್ದಾನೋ ಅವನ ಅನುಗ್ರಹದಿಂದ ಇವರು ಕೂಡ ಅವುಗಳಲ್ಲಿ ಕೊಂಡಾಡಲ್ಪಡ್ತಾ ಇದ್ದಾರೆ. ಬಳಿತಾ ಸೂಕ್ತಾದಿಗಳು, ರಾಮಾಯಣ ಕಥಾ, ಮಹಾಭಾರತ ಕಥಾ ಪ್ರಸಂಗ, ಅನೇಕ ಪುರಾಣಗಳಲ್ಲಿ ವಾಯುದೇವರ ಮಹಾತ್ಮ್ಯಗಳನ್ನು ಚೆನ್ನಾಗಿ ಹೇಳ್ತಾ ಇದ್ದಾವೆ. ಹಾಗಾಗಿ ಇವರೂ ಕೂಡ ಪೀನವೃತ್ತರು. ಭಗವಂತನಂತೆ ನಾನಾ ಶಾಸ್ತ್ರಗ್ರಂಥಗಳಲ್ಲಿ ಚೆನ್ನಾಗಿ ವರ್ಣನೀಯನಾಗಿದ್ದಾನೆ ಭಗವಂತ. ಹೇಗೋ ಹಾಗೆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂತಹ ಮುಖ್ಯಪ್ರಾಣದೇವರು ಹಾಗೆ ಸ್ತುತ್ಯಮಾನರು ಆಗಿದ್ದಾರೆ. ಅಂತಹ ಮುಖ್ಯಪ್ರಾಣರು ಏನಾಗ್ತಾ ಇದ್ದಾರೀಗ? ಅವನ ಅನುಗ್ರಹದಿಂದ ಮಹಾಬಾಹು, ಪೀನವೃತ್ತ ಮಹಾಬಾಹು, ವೇದಶಾಸ್ತ್ರ ಇತಿಹಾಸಾದಿ ಗ್ರಂಥಗಳಿಂದ ಚೆನ್ನಾಗಿ ಸ್ತುತ್ಯಮಾನರಾಗಿರ್ತಕ್ಕಂತಹ ಭಗವಂತ, ಅವನ ಅನುಗ್ರಹದಿಂದ ಇವರು ಮಹಾಬಾಹುಗಳಾಗಿದ್ದಾರೆ, ಮಹಾಬಲಶಾಲಿಗಳಾಗಿದ್ದಾರೆ. ಭಗವಂತನ ಅನುಗ್ರಹ ಇದ್ದವನು ಬಾಹುಶಾಲಿಯೇ ಆಗುತ್ತಾನೆ, ಅತ್ಯಂತ ಪರಾಕ್ರಮಿ ಅಂತಲೇ ಕರೆಸಿಕೊಳ್ಳುತ್ತಾನೆ. ಹಾಗೆ ಆ ತಾತ್ಪರ್ಯವುಳ್ಳವರಾಗಿ ವ್ಯಾಸರಾಜ ಗುರು ಸಾರ್ವಭೌಮರು 4ನೇ ಲಕ್ಷಣವನ್ನು ಹೇಳಿದ್ದಾರೆ, ಪೀನವೃತ್ತ ಮಹಾಬಾಹುಂ ಅಂತ. ಇನ್ನು ಕಡೆಯ ಲಕ್ಷಣ ಈ ಶ್ಲೋಕದಲ್ಲಿ 5ನೆಯ ಲಕ್ಷಣವನ್ನು ಹೇಳ್ತಾ ಇದ್ದಾರೆ, ಸರ್ವಶತ್ರು ನಿವಾರಣ. ಸರ್ವಶತ್ರು ನಿವಾರಕರು. ಶತ್ರುಗಳು 2 ರೀತಿ, ಆಂತರಿಕ ಮತ್ತು ಬಾಹ್ಯ ಎಂಬುದಾಗಿ. ಆಂತರಿಕ ಶತ್ರುಗಳು ಅಜ್ಞಾನ, ಅವಿದ್ಯಾದಿಗಳು, ಸಂಶಯ ಇತ್ಯಾದಿಗಳೆಲ್ಲವೂ ಕೂಡ ಆಂತರಿಕ ಶಕ್ತಿಗಳು, ಒಳಗಿರತಕ್ಕಂಥ ಶತ್ರುಗಳು. ಅಥವಾ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಾದಿ ಅರಿಷಡ್ವರ್ಗಗಳು ಒಳಗಡೆ ಇರತಕ್ಕಂಥ ಆಂತರಿಕ ಶತ್ರುಗಳು ಅಂತ ಕರೆಸಿಕೊಳ್ತಾ ಇದ್ದಾವೆ. ಅವುಗಳು ಇನ್ನು ಹೊರಗಿನಿಂದ ಬರತಕ್ಕಂಥ ವಿಘ್ನಾದಿಗಳು ಎಲ್ಲವೂ ಕೂಡ ಅವು ಕೂಡ ಬಾಹ್ಯ ಶತ್ರುಗಳು. ನಾವೇನೋ ಅಂದ್ಕೊಳ್ತೇವೆ, ಅದಕ್ಕೆ ಇನ್ಯಾರೋ ವಿಘ್ನ ಮಾಡ್ತಾ ಇರ್ತಾರೆ, ಇನ್ನೇನೋ ಮಾಡ್ತಿರ್ತಾರೆ. ಅಂತಹ ಬಾಹ್ಯ ಶತ್ರುಗಳು, ಆಂತರಿಕ ಶತ್ರು ಮತ್ತು ಬಾಹ್ಯ ಶತ್ರುಗಳು ಎರಡನ್ನೂ ಕೂಡ ನಿವಾರಣೆ ಮಾಡುವುದರಿಂದ ಮುಖ್ಯಪ್ರಾಣದೇವರಿಗೆ ಏನು ಹೆಸರು ಬಂತು? ಸರ್ವಶತ್ರು ನಿವಾರಣಂ.